ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ಉಷಾಗೌಡ ಕನ್ನಡತಿ ಮಾತಾಡ್ತಾ ಇರೋದು. ನೋಡಿ, ನಮ್ಮ ಶ್ರೀ ಆದಿಶಕ್ತಿ ದೊಡ್ಡಮ್ಮ ಚಿಕ್ಕಮ್ಮ ಹಾಗೂ ಜಲಗೇರಮ್ಮ ಜಾತ್ರೆ ಮಹೋತ್ಸವ ಅವತ್ತಿನ ಅಲಂಕಾರ ಇದು. ದೊಡ್ಡಮ್ಮ ಚಿಕ್ಕಮ್ಮ ಜಲಗೇರಮ್ಮ ಅಮ್ಮನ ಒಂದು ಜಾತ್ರೆಯ ಕೊಂಡೋತ್ಸವ ನಡೆಯುತ್ತೆ, ತೇರಿದೆ. ಸೊ ಬನ್ನಿ, ಒಂದೊಂದೇ ನಾನು ಹಂತವಾಗಿ ತೋರಿಸ್ತೀನಿ ಇದರಲ್ಲಿ. ಸೊ ಅಮ್ಮನ ದರ್ಶನ ಮಾಡಿ ಮೊಟ್ಟ ಮೊದಲು. ಈಗ ಕೊಂಡೋತ್ಸವ ನೋಡಿ, ಅಮ್ಮನ ಕೊಂಡ ನಡೀತಾ ಇದೆ. ತಾಯಿ ಮಲ್ಲಿಗೆ ಮೊಗದವಳು ಅಂದರೆ ಸುಳ್ಳಾಗಲ್ಲ. ಅವಳು ಎಷ್ಟು ಕಷ್ಟ ಅಂದವರಿಗೆ ಅಷ್ಟೇ ಆಡ್ತಾಳೆ, ಕೆಟ್ಟವರಿಗೆ ಅಷ್ಟೇ ರುದ್ರಾವತಾರ ತೊಳ್ತಾಳೆ. ಕಿಡಗಣ್ಣಿ ಅಂತ ಅವಳು ಮತ್ತೊಂದು ಹೆಸರು ಬಂದೇ ಕಿಡಗಣ್ಣಿ. ದುಷ್ಟರನ್ನು ಸದೆ ಬಡಿದು ಶಿಕ್ಷಿಸ್ತಾಳೆ ಅವಳು ತಾಯಿ. ಅಷ್ಟೇ ಸತ್ಯವಂತ ಕೂಡ. ಕಷ್ಟ ಅಂದವ್ರಿಗೆ ಎಂದಿಗೂ ಕೈ ಬಿಡೋದಿಲ್ಲ. ಅವಳ ನಂಬಿ ಹೋದರೆ ಯಾವುದೇ ಫೇಲ್ಯೂರ್ ಆಗುವಂಥದ್ದು ಯಾವುದೂ ಇಲ್ಲ, ಎಲ್ಲ ಸಕ್ಸಸ್ ಆಗುತ್ತೆ. ಅದಕ್ಕೆ ಒಂದು ಸಾಕ್ಷಿ ಅಂದರೆ ನಾನೇ. ನೋಡಿ, ಅವಳ ಒಂದು ತೇರು ನಡೀತಾ ಇದೆ ಮುಂದೆ. ಸಾವಿರಾರು ಜನರು ಭಕ್ತರು ಬಂದು ಅಮ್ಮನ ಒಂದು ಹಬ್ಬ ಅಂದರೆ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ. ಅವಳ ಒಂದು ಭಕ್ತಿ ಅಪಾರ. ಅದಕ್ಕೆ ಪದಗಳಿಲ್ಲ ಸ್ನೇಹಿತರೆ ವರ್ಣನೆ ಮಾಡೋಕ್ಕೆ. ನಮ್ಮ ಮನೆ ಕುಲದೇವತೆ ಅಮ್ಮ ಜಲಗೇರಮ್ಮ ನೋಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಬೆಳೆಸಿ ಫ್ರೆಂಡ್ಸ್. ಹೀಗೆ ನನಗೆ ತಿಳಿದಿರೋ ವಿಷಯಗಳನ್ನ ನಾನು ತಿಳಿಸ್ತೀನಿ. ನಿಮಗೆ ಗೊತ್ತಿರೋ ವಿಷಯಗಳನ್ನ ನನಗೆ ಹೇಳಿ, ನಾನು ಇದ್ರ ಮೂಲಕ ಸಾವಿರಾರು ಜನಕ್ಕೆ ತಲುಪುವಾಗ ಮಾಡ್ತೀನಿ. ನನ್ನಲ್ಲಿ ಏನು ತಪ್ಪಿದೆ ದಯವಿಟ್ಟು ಅದನ್ನು ನನಗೆ ಹೇಳಿ, ನಾನು ತಿದ್ಕೋತೀನಿ. ನೋಡಿ, ಅಮ್ಮನವರ ತೇರು ಮುಂದೆ ಹೋಗ್ತಾ ಇದೆ. ಜಲಗೇರಮ್ಮನವರ ತೇರು ನಡೀತಾ ಇದೆ. ಸ್ವಲ್ಪ ಲೇಟಾಗಿದೆ ಇದು ವಿಡಿಯೋ ಅಪ್ಲೋಡ್ ಮಾಡೋದು, ಕ್ಷಮೆ ಇರಲಿ. ಆದರೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅಮ್ಮನವರ ಜಾತ್ರೆ ತುಂಬ ವಿಜೃಂಭಣೆಯಿಂದ ಸಾವಿರಾರು ಭಕ್ತರು ಸೇರಿ ತುಂಬ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಖುಷಿ, ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿದೆ ನಿಜವಾಗ್ಲೂ. ಹೇಳೋಕ್ಕಾಗಲ್ಲ ಈ ಒಂದು ಅನುಭವನ. ಆ ಥರ ಇದೆ ಅಮ್ಮನ ಜಾತ್ರೆ. ಮತ್ತು ತೆಪ್ಪೋತ್ಸವ ನಡೆಯುತ್ತೆ ಮಂಗಳವಾರ. ಸೊ ಅದರದ್ದು ನಾನು ಒಂದು ಸಣ್ಣ ಒಂದು ಛಾಯಾಗ್ರಹಣ ತೋರಿಸಿದ್ದೀನಿ ಅಷ್ಟೇ. ಅಮ್ಮನವರ ತೆಪ್ಪೋತ್ಸವ ನೋಡಿ, ಇದು ಮಂಗಳವಾರ ರಾತ್ರಿ ಅಮ್ಮನವರ ತೆಪ್ಪೋತ್ಸವ ನಡೆಯುತ್ತೆ. ಅಲ್ಲಿಂದ ಇದನ್ನ ಕರ್ಕೊಂಡು ಅಮ್ಮನವರ ತೆಪ್ಪೋತ್ಸವ ಮುಗಿದ ನಂತರ ಕರ್ಕೊಂಡು ಬರ್ತಾ ಇರೋದು ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ಜಲಗೇರಮ್ಮ.